ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಮನೆಯ ಗೃಹ ಪ್ರವೇಶ ಆಗಿ 48 ಡೇಸ್ ಆಯಿತು. 48 ಡೇಸ್ ಆದ ನಂತರ ಮತ್ತೆ ಒಂದು ಸಣ್ಣ ಹೋಮ ಪೂಜೆ ಮಾಡ್ತಾರೆ. 48 ಡೇಸಿಗೆ ಗೃಹ ಪ್ರವೇಶ ಆಗಿ 48 ದಿನಕ್ಕೆ ಈ ಪೂಜೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಬಟ್ ನಾವು ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನಮ್ಮನೆ ಸ್ಥಿತಿ ಗತಿ ನೀವೇ ನೋಡ್ತಾ ಇದ್ದೀರಲ್ಲ, ಇದನ್ನು ತೋರಿಸೋಣ ಅಂತಲೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕೆಲಸ ಮುಗ್ದಿದ್ದಿದ್ರೆ 48 ಡೇಸಿಗೆ ಇವತ್ತು ಮತ್ತೆ ಸ್ವಲ್ಪ ಜನ ಕರೆದು ಪೂಜೆ ಹೋಮ ಎಲ್ಲ ಮಾಡಬೇಕಾಗಿತ್ತು, ಮತ್ತೆ ಶುದ್ಧಿ ಮಾಡಬೇಕಾಗಿತ್ತು. ಗೃಹ ಪ್ರವೇಶ ಆದಮೇಲೆ 48 ಡೇಸಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಅವತ್ತಿನ ದಿನ ಮತ್ತೆ ಎಲ್ಲರೂ ಓಡಾಡಿರ್ತಾರೆ, ದೃಷ್ಟಿ ಆಗಿರುತ್ತೆ, ಆ ದೃಷ್ಟಿ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಪೂಜೆಯನ್ನು ಇಟ್ಕೊಳ್ತಾರೆ 48 ಡೇಸಿಗೆ. 48 ಡೇಸ್ವರೆಗೂ ದೀಪ ಹಚ್ಚಬೇಕು, ಒಂದು ದಿನನೂ ಬಿಡಬಾರ್ದು ಅಂತ ಹೇಳ್ತಾರೆ. ನಾನು 48 ಡೇಸ್ವರೆಗೂ ದೀಪ ಹಚ್ಚೋಕ್ಕೆ ಆಗಲೇ ಇಲ್ಲ. ಯಾಕೆ ಅಂತಂದರೆ ನೋಡಿ, ಇದು ನಮ್ಮ ಅವಸ್ಥೆ. ಈ ಒಂದು ಕಾರಣದಿಂದ 48 ಡೇಸ್ವರೆಗೂ ನಾನು ದೀಪ ಹಚ್ಚೋಕ್ಕೆ ಆಗಲಿಲ್ಲ. ಒಂದು 15 ದಿನ ದೀಪ ಹಚ್ಚಿದೆ ಅಷ್ಟೇ. ಆಮೇಲೆ ಇವರೆಲ್ಲ ದೇವ್ರ ಮನೆಗೆ ಎಲ್ಲ ಓಡಾಡ್ತಾ ಇದ್ರು, ಧೂಳು, ಆಮೇಲೆ ಇದು ಪಾಲಿಶ್ ಮಾಡ್ತಾ ಇದ್ರು, ದೇವ್ರ ಮನೆಯದು ಪಾಲಿಶ್ ಇಟ್ಕೊಂಡಿದ್ರು. ಸೊ ಹಾಗಾಗಿ ಏನು ಮಾಡೋಕ್ಕಾಗಿಲ್ಲ ನೋಡಿ. ಡೋರ್ ಪಾಲಿಶು, ವಿಂಡೋ ಪಾಲಿಶು ಮತ್ತು ದೇವ್ರ ಮನೆದು ಪಾಲಿಶ್ ಇದೆ ಕೆಲಸ. ಸೊ ಹಾಗಾಗಿ ನಾನು ಪೂಜೆನೇ ಮಾಡಲಿಲ್ಲ. ಸರಿ, ಎಲ್ಲ ದೇವರಿಗೆ ಬಿಟ್ಟಿದ್ದು. ಆಗಬೇಕು ಅಂತ ಇದ್ದರೆ ಭಗವಂತ ನಡೆಸ್ಕೋತಾ ಇದ್ದ ಪೂಜೆಯನ್ನು. ಸೊ ಅದಾಗಿಲ್ಲ, ಮಾಡಿಲ್ಲ. ಹಾಗಾಗಿ ಈಗ ಮತ್ತೆ ಇದೆಲ್ಲ ಮುಗಿದ್ಮೇಲೆ ಮತ್ತೆ ಒಂದು ಹೋಮ ಪೂಜೆ ಅಂತ ಮಾಡಿಸ್ಬಿಟ್ಟು ಆಮೇಲಿಂದ ರೆಗ್ಯುಲರ್ ಪೂಜೆ ಮಾಡೋಣ ಅಂತ ನಾನು ಬಿಟ್ಬಿಟ್ಟೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಸೊ ಈ ಥರ ಧೂಳಲ್ಲಿ ನೋಡಿ ಹೆಂಗಿದೆ ಇಲ್ಲಿ ನೀವೇ. ಈ ಥರ ಧೂಳಲ್ಲಿ ನೋಡಿ, ಅಲ್ಲಿ ಇನ್ನೂ ಗುಡಿಸ್ಕೊ ಬರ್ತಾ ಇದ್ದಾರೆ, ಇನ್ನು ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಸುಮಾರು ಕೆಲಸಗಳಿತ್ತು ಗೃಹ ಪ್ರವೇಶ ಆದಮೇಲೆ. ಸೊ ಯಾವುದು ಕಂಪ್ಲೀಟ್ ಆಗಿರಲಿಲ್ಲ. ಹಾಗಾಗಿ ಪೇಂಟಿಂಗು ಈಗ ಮೊನ್ನೆ ತಾನೇ ಪೇಂಟಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಪಾಲಿಷ್ ಮಾಡ್ತಾ ಇದ್ದಾರೆ. ಸೊ ಪಾಲಿಷ್ ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ತಮಗೆ ಸ್ವಲ್ಪ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ TRD ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಪಾಲಿಷ್ ವಿಡಿಯೋ ನಾನು ಹಾಕ್ತೀನಿ. ಇದಾದ ನಂತರ ಹೇಗೆ ಪಾಲಿಷ್ ಮಾಡಿದ್ದಾರೆ, ರೆಂಟ್ ಹೌಸು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಪಾಲಿಷ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಸೊ ಹಾಗೆ ಇದು ನಾವು ವಾಸ ಮಾಡೋ ಮನೆ, ಇದು ನಾವು ಇರೋಕ್ಕೆ ಅಂತ ಮಾಡ್ಕೊಂಡಿರೋದು. ಇದು 2nd ಫ್ಲೋರ್ ಹೌಸು. ಸೊ ಈಗ ನೋಡಿ, ಇವರೇ ನಮ್ಮ ಪೇಂಟರ್ ಅವರು, ನಮ್ಮ ಮನೆ ಪೇಂಟ್ ಮಾಡಿದಂಥವ್ರು. ಹೋದ ವಿಡಿಯೋನಲ್ಲೂ ಹೇಳಿದ್ದೆ ನಾನು. ಇವರೇ ಮೇಸ್ತ್ರಿ. ಇವ್ರ ಹೆಸರು ಕ್ಯಾ ಆಪ್ಕಾ ನಾಮ್? ಪ್ರದೀಪ್ ಕುಮಾರ್ ಅಂತ ಹೇಳಿ ಇವರ ಹೆಸರು. आपका नाम क्या है? प्रमोद देखो, प्रमोद. हाँ, प्रमोद. इसका नाम प्रमोद है. आज आए हैं न्यू आदमी. क्या नाम है? ಚಂದನ್. ಓಕೆ, ಇವರು ನಮ್ಮ ಮನೆಯ ಪೇಂಟ್ ಮಾಡ್ತಾ ಇರೋರು. ಇನ್ನೊಬ್ಬರು ಇದ್ದಾರೆ, ಕಿನ್ಕಿನ್ನು ಮೇಲಿದ್ದಾರೆ. ಸೊ ಅಷ್ಟು ಜನ, 4 ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಪಾಲಿಷ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ಬರು ಏನೋ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಪಾಲಿಷ್ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಇದು ಪಾಲಿಷಿಗೆ ಬೇಕಾಗಿರುವ ಆಯಿಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದನೇ ಮೊದಲೆಲ್ಲ ಪಾಲಿಷ್ ಅಂದರೆ ಕೈಯಲ್ಲೇ ಪಾಲಿಷ್ ಮಾಡೋರು. ಆದರೆ ಈ ರೀತಿ ಗ್ಲಾಸ್ ಫಿನಿಷಿಂಗ್ ಪಾಲಿಷು ಬರ್ತಾ ಇರಲಿಲ್ಲ. ಎಲ್ಲರೂ ಗಮನ ಇಟ್ಟು ನೋಡಿ, ಎಲ್ಲ ಕಡೆ ಇವಾಗ ಇದೇ ಥರ ಪಾಲಿಷ್ ಮಾಡ್ತಾರ ಅಂತ ನನಗೆ ಗೊತ್ತಿಲ್ಲ, ದೇವರಣೆಗೂ. ಯಾಕೆಂದರೆ ನಾನು ಈ ಥರ ಪಾಲಿಷು ಇದೇ ಫಸ್ಟು ಇಲ್ಲಿ ನಮ್ಮನೆಯಲ್ಲಿ ನೋಡ್ತಾ ಇರೋದು. ಸೊ ಇಲ್ಲಿ ಒಂದು ಬಿಲ್ಡಿಂಗಲ್ಲಿ ಮಾಡಿದ್ದಾರೆ, ನಮ್ಮ ನೇಬರ್ ಅವರ ಮನೆಯಲ್ಲಿ ಪಾಲಿಷ್ ಮಾಡಿದ್ರು. ಭಾಳ ಚೆನ್ನಾಗಿ ಪಾಲಿಷ್ ಮಾಡಿದ್ರು, ಇವರೇ ಪಾಲಿಷ್ ಮಾಡಿದ್ರು. ಸೊ ಹಾಗಾಗಿ ನಾವು ಇವರನ್ನೇ ಕರೆದಿದ್ದೀವಿ ಪಾಲಿಷಿಗೆ. ಒಂಥರ ಡಿಫ್ರೆಂಟಾಗಿತ್ತು ಆ ಪಾಲಿಷು, ಶೈನಿಯಾಗಿ ಇತ್ತು. ಈಗ ಪಾಲಿಷಿಗೆ ನೋಡಿ, ಇದೇನೋ ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಭಯ ಕ್ಯಾ ಆಯಿಲ್ ಹೇ? ಹಾರ್ಡ್ನರ್ ಪಾಲಿಶ್ का ಆಯಿಲ್, PU पॉलिश. हाँ, PU पॉलिश हार्डनर. ओके, ये डाले हैं आप. ये कौन सा ऑयल है? ये PU ग्लोसी है. ಅವ್ರು ಏನೋ ಹೇಳಿದ್ರು, ಗೊತ್ತಾಗಿಲ್ಲ ನನಗೆ.
ये ढक्कन है, इसका ढक्कन डालो, ವೇಸ್ಟ್ ಮತ್ ಕರೋ ಡಬ್ಬ. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದೇನೆ ಭಾಳ ಲುಕ್ಕು ಕೊಡೋದು ಪಾಲಿಶಿಗೆ. ಹೆಂಗೆ ಆಗತ್ತೆ ಅಂದರೆ ಇದನ್ನ ಪಾಲಿಶ್ ಗನ್ ಇದೆ, ಆ ಗನ್ನಲ್ಲಿ ಸ್ಪ್ರೇ ಮಾಡ್ತಾರೆ. ಏನು ಪಾಲಿಶು ಲುಕ್ಕು ಅಂದರೆ ಗ್ಲಾಸ್ ಫಿನಿಶಿಂಗ್ ಟಚ್ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಫಿನಿಶ್ ಆದಮೇಲೆ ಡೀಟೇಲಾಗಿ ಹೇಗೆ ಬಂದಿದೆ ಪಾಲಿಶ್ ಆದಮೇಲೆ ಅಂತ ಹೇಳಿ. ನೋಡಿ ಇವಾಗ ಅದು ಆಯಿಲ್ ಏನೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇದು ಆಯಿಲು ಮಿಕ್ಸ್ ಮಾಡಿಕೊಂಡ್ರು ಇವರು. ನೋಡಿ ये क्या है, और एक बार बताओ. हार्डनर है. हार्डनर ऑयल नहीं, ऑयल नहीं बोलते हैं, हाँ हार्डनरी बोलते हैं. ಹಾರ್ಡ್ನರಿ ಅಂತ ಹೇಳ್ತಾರಂತೆ. ಅದಕ್ಕೆ ಈ ಪಿ ಯು ಹಾರ್ಡ್ನರ್, ಹಾಂ ನೋಡಿ ಇಲ್ಲಿದೆ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ವುಡ್ ಟಚ್ ಅಂತ ಇದೆ ನೋಡಿ. ಓಕೆ ಪೌಡರ್ ಹೇ ಬಾಯ್. ಹಾಂ ಚಾಪ್ ಪೌಡರ್. ನೋಡಿ ಅವರು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಈ ಥರ ಪಾಲಿಶಿಗೆ ಈ ಥರ ಎಲ್ಲ ಪೇಪರನ್ನು ಅಂಟಿಸಿದ್ದಾರೆ, ಎಲ್ಲ ಕವರ್ ಮಾಡ್ಕೊಂಡಿದ್ದಾರೆ ಪೇಪರಲ್ಲಿ. ನೋಡಿ ನಮ್ಮ ಮನೆ ಸ್ಥಿತಿ ಹೇಗಿದೆ ಅಂತ ಹೇಳಿ. ನೋಡಿ ಲೈಟ್ ಹಾಕ್ತೀನಿ ರೀ, ಕಾಣಿಸ್ತಾ ಇಲ್ಲ. ಹಾಂ ನೋಡಿ ಇವಾಗ ಈ ಥರ ಪಾಲಿಶ್ ಮಾಡಬೇಕಲ್ವಾ, ವಿಂಡೋಗೆ, ವಾಸ್ಕಲ್ಗೆ ಎಲ್ಲ, ಡೋರ್ಗೆ ಎಲ್ಲ ಆ ಕಡೆ ಸೈಡಲ್ಲಿ ಪಾಲಿಶು ಸ್ಪ್ರೇ ಮಾಡುವಾಗ ಸಿಡಿದ್ರೆ ಹೋಗೋದಿಲ್ಲ ಅಂತ ಹೇಳಿ ಎಲ್ಲ ಪೇಪರ್ ಅಂಟಿಸ್ಕೊಂಡಿದ್ದಾರೆ. ತುಂಬ ಕೆಲಸ ಇದೆ ಪಾಲಿಶ್ದು, ಅಷ್ಟು ಸುಲಭದ ಕೆಲಸ ಏನಲ್ಲ. ನೋಡಿ ಇಲ್ಲೂ ಹಾಗೆ ದೇವ್ರ ಮನೆಗೂ ಪೇಪರೆಲ್ಲ ಅಂಟಿಸ್ಕೊಂಡಿದ್ದಾರೆ. ನಾನು ಪಾಲಿಶ್ ಎಲ್ಲ ಆದ ನಂತರ ಮತ್ತೆ ನಾನು ದೇವ್ರ ಮನೆ ಡಿಸೈನನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನಾನು. ಸೊ ಇಲ್ಲೂ ಕೂಡ ಪಾಲಿಶಿಗೆ ನೋಡಿ ಎಲ್ಲ ಹಚ್ಕೊಂಡಿದ್ದಾರೆ, ಪೇಪರ್ನ ಕವರ್ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ ಇವಾಗ ಆಯಿಲ್ ಪಾಲಿಶ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಹಿಂಗಿರುತ್ತೆ ಪಾಲಿಶು, ಉಸಿರಾಡೋಕ್ಕಾಗಲ್ಲ. ನಾನು ಕೂಡ ಮೂಗಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ, ಮಾತಾಡೋಕ್ಕೂ ಆಗ್ತಾ ಇಲ್ಲ, ಜಾಸ್ತಿ ಉಸಿರು ಕಟ್ತಾ ಇದೆ, ಉಸಿರು ಮೇಲುಸಿರು ಆಗ್ತಾ ಇದೆ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ನೋಡಿ ವೆರಿ ಡೇಂಜರು. ಅದರಲ್ಲೂ ನಮ್ಮ ಥರ ಪೇಷಂಟ್ ಅವರಿಗಂತೂ ಇದ್ದಿದ್ದು ಡೇಂಜರು. ಅವ್ರಿಗೆ ಅಭ್ಯಾಸ ಆಗಿದೆ, ನಡೆಯುತ್ತೆ ಅವರಿಗೆ, ಅವ್ರದ್ದು ಇದೇ ಕೆಲಸ, ಅವರು ಹೊಂದ್ಕೊಂಬಿಟ್ಟಿದ್ದಾರೆ ಇದಕ್ಕೆ. ಆದರೆ ನಮಗೆ ಹಂಗಲ್ಲ. ನನಗೆ ನೋಡಿ ನಾನು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಬಿಟ್ಟು ಮಾತಾಡ್ತಾ ಇದ್ದೀನಿ, ಉಸಿರಾಡೋಕ್ಕೆ ಆಗಲ್ಲ, ಆ ಥರ ಇದೆ. ಅಷ್ಟು ಸ್ಮೆಲ್ಲು, ಸಿಕ್ಕಾಪಟ್ಟೆ ವೆರಿ ಡೇಂಜರ್ ಸ್ಮೆಲ್ಲು, ಘಾಟು, ಮೂಗಿಗೆ ಬಡಿತಾ ಇದೆ. ಜಾಸ್ತಿ ವಿಡಿಯೋ ಮಾಡಲ್ಲ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ವಿಡಿಯೋಗೋಸ್ಕರ ಕಷ್ಟಪಡಬೇಕಲ್ವಾ. ನೋಡಿ ಹೆಂಗೆ ಹೊಗೆ ತುಂಬಿಕೊಂಡಿದೆ ಅಲ್ವಾ ಆ ಸ್ಪ್ರೇದು. ಇದು ಪಾಲಿಶ್ ಮಾಡ್ತಾ ಇದ್ದಾರಲ್ಲ ಅದರದ್ದು, ಆ ಸ್ಪ್ರೇ ಮಾಡಿದಾಗ ಈ ಥರ ಬರುತ್ತೆ ನೋಡಿ. ತುಂಬ ಕಷ್ಟ, ವಯಸ್ಸಾದವ್ರು ಇದ್ಬಿಟ್ರೆ ಅಂತೂ ನಿಜವಾಗ್ಲೂ ತುಂಬ ಕಷ್ಟ. ನೋಡಿ ಆ ಥರ ಸ್ಪ್ರೇ ಮಾಡ್ತಾರೆ. ನಾನು ಮೂಗಿಗೆ ಬಟ್ಟೆ ಕಟ್ಕೊಂಡು ಮಾತಾಡೋಕ್ಕೆ ಕಷ್ಟಪಡ್ತಾ ಇದ್ದೀನಿ. ಸ್ಪ್ರೇ ಮಾಡ್ತಾರೆ, ಇದೇ ಪಾಲಿಶ್ ಮಾಡ್ತಾ ಇರೋದು, ಅದೇ ಪಾಲಿಶು. ನೋಡಿ ಹೆಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು. ಪಾಲಿಶ್ ಆದಮೇಲೆ ಹೇಗಾಗತ್ತೆ ಅಂತ ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಾಗತ್ತೆ ಅಂದರೆ ನಿಜವಾಗ್ಲೂ ಒಂಥರ ಗ್ಲಾಸ್ ಫಿನಿಶಿಂಗ್ ಬರುತ್ತೆ, ಅಷ್ಟು ಚೆನ್ನಾಗಾಗತ್ತೆ ಪಾಲಿಶು. ಅದಕ್ಕೆ ನಾವು ಈ ಪಾಲಿಶನ್ನು ಮಾಡಿಸ್ತಾ ಇರೋದು. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ, ಉಸಿರು ಕಟ್ತಾ ಇದೆ. आपका कपड़ा नहीं चाहिए, कुछ नहीं होता है आपको? अरे उधर तो है, मुझे यहाँ तक आ रहा है, आपको नहीं आ रहा है। हाँ वो सब वाइट है ना, ऊपर आया है ना, वो सब क्लीन करो. ओके क्या नाम है आपका? चंदन. चंदन. कौन सा गांव? यहाँ देखो
यूपी। यूपी? आप यूपी से आए हैं सभी लोग? हाँ। सभी लोग यूपी से? ಓಹೋ एक ही गांव में अच्छा. ಔಟ್ಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಔಟ್ಸೈಡ್ ಮಾಡಿದ್ರೆ ತೊಂದರೆ ಇಲ್ಲ ನೋಡಿ, ಸ್ಮೆಲ್ದು ಪರವಾಗಿಲ್ಲ, ಬರ್ತಾ ಇಲ್ಲ ಅಷ್ಟೊಂದು. ಆದರೆ ಒಳಗಡೆ ಪಾಲಿಶು ಮಾಡುವಾಗ ಉಸಿರು ಕಟ್ಟದಂಗೆ ಆಗ್ತಾ ಇದೆ.